ಬನ್ನಿ ಫ್ರೆಂಡ್ಸ್, ಹಿಟ್ಟು ಹಚ್ಚಿದ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯ್ದು ಪೇಸ್ಟ್ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು 2 ಸ್ಪೂನು, ಇಂಗು ಮತ್ತು ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ ಮತ್ತು ಮಜ್ಜಿಗೆ ತೊಗೊಂಡಿದ್ದೀನಿ. ಇನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದೆಲ್ಲ ಮೊದಲು ಹಸಿದೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಇಲ್ಲಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 10ರಿಂದ 15 ಗಡ್ಡೆ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ನೆಕ್ಸ್ಟು ಈರುಳ್ಳಿ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗನೆ ಇದಾಗುತ್ತೆ. ಆಮೇಲೆ ಇಲ್ಲಿ ಕಡಲೆ ಹಿಟ್ಟು 1.5 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಹಿಂಗೊಂದು 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟು. ಈ ಹಸಿಮೆಣಸಿನ್ಕಾಯಿ ಪೇಸ್ಟಿಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆ ಹಾಕಿ ಮಿಕ್ಸರ್ ಮಾಡ್ತಿದ್ದೀನಿ. ಇದಕ್ಕೆ ಈಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಂಡ್ಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕೊತ್ತಂಬರಿ ಸೊಪ್ಪನ್ನ ಪೂರ್ತಿ ಫುಲ್ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀನಿ. ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಲಾಸ್ಟಿಗೆ ನಾನು ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿ ನೀಟಾಗಿ ಮಜ್ಜಿಗೆ ಜೊತೆ ಪೌಡರ್ ಹಾಕಿದ್ರೆ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಈಗ ಇದನ್ನು ನೀಟಾಗಿ ಕಟ್ಟಿಬೇಕು. ನಾವು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಆದರೂ ನಾವು ಮಜ್ಜಿಗೆ ಕಡಿತೀವಲ್ಲ ಆ ಥರ ಒಂದು 2 ನಿಮಿಷ ಆದರೂ ನಾವು ನೀಟಾಗಿ ಕಡಿಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಅರಿಶಿನ ಪುಡಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಮಿನಿಮಮ್ 10 ನಿಮಿಷ ಆದರೂ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗತ್ತೆ. ಮಜ್ಜಿಗೆ ಸಾರು ಇದು ಹಿಟ್ಟು. ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈಗ ಉಪ್ಪು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮತ್ತು ತಿರ್ಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಕಡಿಯೋ ಥರನೇ ನೀಟಾಗಿ ಕಡೀರಿ. ಕಡ್ದಷ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿದಲ್ವ, ಕಡಲೆ ಹಿಟ್ಟು ಗಂಟು ಆಗಬಾರ್ದು. ಮತ್ತು ಅರಿಶಿನ ಪುಡಿ ಮಿಕ್ಸ್ ಆಗಬೇಕು ಎಲ್ಲ. ಮತ್ತು ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ವಿ, ಆ ಪೇಸ್ಟು ಅಷ್ಟೇ ನೀಟಾಗಿ ಎಲ್ಲ ಮಜ್ಜಿಗೆ ಜೊತೆ ನೀಟಾಗಿ ಬ್ಲೆಂಡ್ ಆಗಬೇಕು. ಆದಮೇಲೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟು ಈ ಥರ ಕುದಿಸ್ಬೇಕು. ಮಿನಿಮಮ್ 10 ನಿಮಿಷ ಕುದಿಬೇಕು ಮಜ್ಜಿಗೆ. ಈ ಹಿಟ್ಟು ಹಚ್ಚಿರೋ ಮಜ್ಜಿಗೆ ಎಷ್ಟು ಕುದಿಯುತ್ತೋ ಅಷ್ಟು ರುಚಿ ತುಂಬಾ ಚೆಂದಾಗಿರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಕುದೀತಿದೆ. ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಈರುಳ್ಳಿ ಇದೆಯಲ್ಲ ಅದೆಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು. ನಾವು ಕಟ್ ಮಾಡಿ ಹಾಕಿದ ಈರುಳ್ಳಿ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಕುದಿಸ್ಬೇಕು. ಎಷ್ಟು ಕುದಿಸ್ತೀವಲ್ಲ ಅಷ್ಟು ರುಚಿ ಜಾಸ್ತಿ ಇದು. ಮತ್ತು ಕೈ ಆಡಿಸ್ತಾನೇ ಇರಿ, ಯಾಕಂದರೆ ಉಕ್ಕು ಬರುತ್ತೆ. ಕೈ ಆಡಿಸ್ತಾ ಮತ್ತು ನಾವು ಹಿಟ್ಟೆಲ್ಲ ಹಾಕಿದಾಗ ಎಷ್ಟು ತಿಕ್ನೆಸ್ ಇತ್ತು